ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರಿಗೆ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ವಿಶೇಷವಾಗಿ ಈ ದಿನದ ದೇವರ ವಾಕ್ಯದ ಸಂದೇಶವನ್ನು ನಾವು ನೋಡಲಿಕ್ಕೆ ಇಚ್ಛೆ ಉಳ್ಳವರಾಗಿದ್ದೇವೆ ಪ್ರಿಯರೇ. ಈ ದಿನದ ದೇವರ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ ನಾವು ನೋಡುವಾಗ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಪಾಡಿರಿ. ಪರಿಶುದ್ಧತೆಯಲ್ಲದೆ ಯಾವನು ಕರ್ತನನ್ನ ಕಾಣುವುದಿಲ್ಲ ಎಂಬುದಾಗಿ ಪ್ರಿಯರೇ. ಹೌದು, ನಾವು ಮನುಷ್ಯರು ಪ್ರಿಯರೇ, ಎಲ್ಲರ ಸಂಗಡ ಪ್ರಯತ್ನ, ನಾವೇನೋ ಯಾವ ಪ್ರಯತ್ನ ಮಾಡಬೇಕು? ಸಮಾಧಾನದಿಂದ ಇರುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಹೌದು, ಸಮಾಧಾನ ಇಲ್ಲದೆ ನಾವು ಏನನ್ನು ಜಯಿಸಲು ಸಾಧ್ಯವಿಲ್ಲ ಪ್ರಿಯರೇ. ಒಂದು ಪ್ರೀತಿ ಇಲ್ಲದೆ ನಾವೇನನ್ನು ಗಳಿಸಲು ಸಾಧ್ಯವಿಲ್ಲ ಪ್ರಿಯರೇ. ಇವಾಗ ಲೋಕದಲ್ಲಿ ನೋಡುವಾಗ ಅಶುದ್ಧತೆ, ಅಸಮಾನತೆ ಮತ್ತು ಪ್ರೀತಿ ಇಲ್ಲದೆ ಇರುವುದು, ಕೋಪ, ದ್ವೇಷ, ಅಸೂಯೆ, ಜಗಳ, ಹೊಟ್ಟೆ ಕಿಚ್ಚುಗಳು, ಇವು ಅನೇಕ ಕಡೆ ನಾವು ತುಂಬೋಗಿರೋದನ್ನು ನಾವು ನೋಡ್ತೀರಿ ಪ್ರಿಯರೇ. ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಪ್ರಿಯರೇ. ಆದರೆ ಇಂತಹವರ ಮಧ್ಯದಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಏನು ಬೇಕು? ಸಮಾನತೆ ಇರಬೇಕು, ಸಮಾಧಾನ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಹೌದು, ನಾವು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ, ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡಿರಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹೌದು, ನಾವು ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನ ಪಡೋದು. ಕೋಪಗಳಿರುತ್ತೆ, ದ್ವೇಷಗಳಿರುತ್ತೆ, ಅಸೂಯೆಗಳಿರುತ್ತೆ, ಹೊಟ್ಟೆ ಕಿಚ್ಚುಗಳಿರುತ್ತೆ. ಆದರೆ ಮನುಷ್ಯನು ಹೋಗುವಾಗ ಏನು ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಎಷ್ಟೆಲ್ಲ ಹಣ ಆಸ್ತಿ ಮಾಡಿದ್ರು, ಎಷ್ಟೆಲ್ಲ ಏನೆಲ್ಲ ಸಂಪಾದನೆ ಮಾಡಿದ್ರು, ಎಷ್ಟೆಲ್ಲ ಬೆಳ್ಳಿ ಬಂಗಾರಗಳು ಮಾಡಿದ್ರು, ಕೊನೆಯಲ್ಲಿ ಆತನ ಮನುಷ್ಯನು ಬರಿಗೈಯಲ್ಲೇ ಹೋಗ್ತಾನೆ ಪ್ರಿಯರೇ. ಆದರೆ ನಾವು ಲೋಕದಲ್ಲಿರುವಾಗ 4 ಜನಗಳ ಒಂದು ಪ್ರೀತಿ, 4 ಜನರ ಸಂಗಡ ಒಂದು ಸಹವಾಸ, ನೆಮ್ಮದಿ, ಸಂತೋಷ, ಸಮಾಧಾನದಿಂದ ಕಳೆಯುವುದೇ ಕೊನೆಗೆ ಉಳಿಯೋದು ಪ್ರಿಯರೇ. ನಾವು ಹೋಗುವಾಗ ಏನು ತಗೊಂಡು ಹೋಗಿದ್ರಿ? ಮನುಷ್ಯನು ಹೇಳ್ತಾನೆ, ಸತ್ತೋದಾಗ ಅದು ಮಾಡ್ದ ಇದು ಮಾಡ್ದ, ಏನು ನಮ್ಮಿಂದೆ ಬರೋದಿಲ್ಲ. 4 ಜನಗಳ ಸಂಗಡ ನಾವು ಯಾವ ರೀತಿಯಾಗಿ ಅನ್ಯೋನ್ಯತೆವಾಗಿದ್ರಿ, ಯಾವ ರೀತಿಯಾಗಿ ಪ್ರೀತಿಯಿಂದ ನಡ್ಕೊಂಡ್ರಿ ಎಂಬುದೇ ಬರೋದು ಪ್ರಿಯರೇ. ಹಾಗಾಗಿ ಈ ದಿನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾವು ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಎಂಬುದಾಗಿ. ನಾವು ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಸಮಾಧಾನ ಇರುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಇವೆರಡು ಮನುಷ್ಯನ ಜೀವನದಲ್ಲಿದ್ದರೆ, ಒಂದು ಸಮಾಧಾನ, ಎರಡನೇದು ಪರಿಶುದ್ಧತೆ, ಎರಡು ಜೀವನದಲ್ಲಿದ್ದರೆ ಆ ಮನುಷ್ಯನು ಉನ್ನತವಾಗಿರ್ತಾನೆ. ಅವನಲ್ಲಿ ಯಾವುದೇ ಒಂದು ಕಾಯಿಲೆಗಳಿರೋದಿಲ್ಲ, ಯಾವುದೇ ಒಂದು ಚಿಂತೆಗಳಿರೋದಿಲ್ಲ, ಯಾವುದೇ ಒಂದು ಕಣ್ಣೀರು ಇರೋದಿಲ್ಲ, ಯಾವುದೇ ಒಂದು ಅಸಮಾಧಾನ ಇರೋದಿಲ್ಲ ಪ್ರಿಯರೇ. ಅವನು ನೆಮ್ಮದಿಯಿಂದ ಇರ್ತಾನೆ. ಯಾಕಂದ್ರೆ ಅವನಲ್ಲಿ ಪರಿಶುದ್ಧತೆ ಅನ್ನೋದಿರುತ್ತೆ, ದೇವರ ಪ್ರೀತಿ ಅವನಲ್ಲಿರುತ್ತೆ, ದೇವರ ಸಂತೋಷ ಅವನಲ್ಲಿರುತ್ತೆ, ದೇವರ ಸಮಾಧಾನ, ದೇವರು ಕೊಟ್ಟಂತ ಸಮಾಧಾನ ಕುಟುಂಬದಲ್ಲಿರುತ್ತೆ, ಅಥವಾ ಅವನ ಸಂಗಡ ಇರುತ್ತೆ. ಅವನು ಹೋಗುವಾಗಲೂ ಬರುವಾಗಲೂ ನಾವು ವಾಕ್ಯದಲ್ಲಿ ನೋಡುತ್ತೇವೆ, ದೇವರ ವಾಕ್ಯ ಹೇಳುತ್ತೆ, ದೇವರಿಗೆ ಭಯದಿಂದ ಇರುವನು, ದೇವರ ಪ್ರೀತಿಯಲ್ಲಿರುವನು, ಅವನು ಹೋಗುವಾಗಲೂ ಬರುವಾಗಲೂ ತನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ತನ್ನ ದೂತರಿಗೆ ಅಪ್ಪಣೆಯನ್ನು ಕೊಡುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಆ ಸಮಾಧಾನ, ಆ ಪ್ರೀತಿ, ಆ ಸಂತೋಷ, ಒಂದು ಅನ್ಯೋನ್ಯತೆ ಎಲ್ಲಿ ಬರುತ್ತೆ? ಅದು ಕ್ರಿಸ್ತನಲ್ಲಿ ಬರುತ್ತೆ ಪ್ರಿಯರೇ. ಆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರಬೇಕು. ವಿಶೇಷವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ನಾವು ಪರಿಶುದ್ಧತೆ ಇಲ್ಲದೆ ಯಾವುದು ನಾವು ದೇವರನ್ನು ಮೆಚ್ಚಿಸಲು ಅಸಾಧ್ಯ ಪ್ರಿಯರೇ. ನಾವು ವಾಕ್ಯದಲ್ಲಿ ನೋಡುತ್ತೇವೆ, ನಾವು ಎಲ್ಲರೂ ಪಾಪವನ್ನು ಮಾಡಿದ್ದೀರಿ, ಪಾಪ ಮಾಡಿ ಯಾರೂ ಸಹ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ನಾವು ದೇವರನ್ನು ಕಂಡುಕೊಂಡಂಥ ಮಕ್ಕಳು, ನಿಜವಾದ ಪ್ರೀತಿಯನ್ನು ಕಂಡುಕೊಂಡಂಥ ಮಕ್ಕಳು, ನಮ್ಮಲ್ಲೇನಿರಬೇಕು? ಒಂದು ಪರಿಶುದ್ಧತೆ ಮತ್ತು ಇನ್ನೊಂದು ಸಮಾಧಾನ. ಅದು ಎರಡಕ್ಕಾಗಿ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಮತ್ತು ಅಷ್ಟೇ ಅಲ್ಲದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ. ನೋಡಿ, ನಮ್ಮಲ್ಲಿ ಪರಿಶುದ್ಧತೆ, ನಾವು ಎಷ್ಟು ಪ್ರಾರ್ಥನೆಗಳು ಮಾಡಿದ್ರು, ಎಷ್ಟು ಕಣ್ಣೀರು ಹಾಕಿದ್ರು, ಎಷ್ಟು ನಾವು ಗೋಳಾಡಿದ್ರು, ಎಷ್ಟು ನಾವು ಹತ್ತರು, ಎಷ್ಟು ನಾವು ಕರೆದ್ರು, ಏನಾಗುತ್ತೆ? ನಮ್ಮಲ್ಲಿ ಸಮಾಧಾನ ಇರೋದಿಲ್ಲ. ಕರ್ತನನ್ನು ನಾವು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ, ಮತ್ತು ಕರ್ತನನ್ನು ನಾವು ಮೆಚ್ಚಿಸೋದಕ್ಕೆ ನಾವು ಸಾಧ್ಯವಾಗೋದಿಲ್ಲ. ನಮ್ಮಲ್ಲಿ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಪಾಪ, ಹೊಟ್ಟೆ ಕಿಚ್ಚು ಎಲ್ಲವನ್ನೂ ಇಟ್ಕೊಂಡು ನಾವು ದೇವರನ್ನು ಪ್ರಾರ್ಥನೆ ಮಾಡಕ್ಕೆ ಬಂದರೆ ನಮ್ಮ ಪ್ರಾರ್ಥನೆಯನ್ನು ಸಹ ದೇವರು ಕೇಳುವುದಿಲ್ಲ ಪ್ರಿಯರೇ. ಯಾಕಂದರೆ ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಹೃದಯ ಸರಿ ಇಲ್ಲ, ನಮ್ಮ ಮಾತು ಸರಿ ಇಲ್ಲ, ನಮ್ಮ ನಡತೆಗಳು ಸರಿ ಇಲ್ಲ. ನಾವು ವಕ್ರವಾಗಿದ್ದು ಅಸೂಯೆ ಪಟ್ಕೊಂಡು, ಹೊಟ್ಟೆ ಕಿಚ್ಚು ಪಟ್ಕೊಂಡು, ಜಗಳ ಮಾಡಿಕೊಂಡು, ನಾವೆಲ್ಲರ ಮುಂದೆ ನಾವು ಅನ್ಯೋನ್ಯವಾಗಿದ್ದೀರಿ, ನಾವು ಸಂತೋಷವಾಗಿದ್ದೀರಿ ಎಂಬುದಾಗಿ ಲೋಕಕ್ಕೆ ನಾವು ಮೆಚ್ಚಿಸುವವರಾಗಿದ್ದರೆ ಅಂತಹ ಪ್ರೀತಿ ದೇವರ ಪ್ರೀತಿ ಅಲ್ಲ ಪ್ರಿಯರೇ. ಅಂತಹ ಪ್ರೀತಿ ದೇವರಿಂದ ಉಂಟಾದಂಥ ಪ್ರೀತಿ ಅಲ್ಲ. ಅದು ಬರೀ ಕಾಲ್ಪನಿಕ ಪ್ರೀತಿ, ಅದು ಸ್ವಲ್ಪ ದಿವಸವ ಅಷ್ಟೇ. ಆದರೆ ನಾವು ವಿಶೇಷವಾದ ದೇವರ ಪ್ರೀತಿ, ದೇವರ ಕರುಣೆ ಮತ್ತು ಪರಿಶುದ್ಧತೆ, ಕರ್ತನ ಸಂತೋಷ, ಸಮಾಧಾನ ನಮ್ಮಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವನಗಳಲ್ಲಿ ಇರಬೇಕಾದ್ರೆ ನಾವೇನು ಮಾಡಬೇಕು? ಮೊದಲದಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಎರಡನೇದಾಗಿ ನಾವೇನು ಮಾಡಬೇಕಂದ್ರೆ ಮತ್ತೆ ಸಮಾಧಾನದಿಂದಿರುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಿಯರೇ. ಹಾಗಾಗಿ ನಾವು ಸಮಾಧಾನ ಅನ್ನೋದು ನಮ್ಮ ಕುಟುಂಬಗಳಲ್ಲಿರಬೇಕು,
ಪರಿಶುದ್ಧತೆ ಅನ್ನೋದು ನಮ್ಮ ಕುಟುಂಬಗಳಲ್ಲಿದ್ದಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಕ್ಕೆ ಶಕ್ತನಾಗಿದ್ದಾನೆ. ಇಲ್ಲಾಂದ್ರೆ ನೀನು ಎಷ್ಟು ವರ್ಷಗಳು ನೀವು ಪ್ರಾರ್ಥನೆ ಮಾಡಿದ್ರು, ಎಷ್ಟು ತಿಂಗಳುಗಳು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಗಂಟೆಗಳು ನಾವು ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡಿದ್ರು ಸಹ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯಾಕಂದರೆ ನಾವು ಪರಿಶುದ್ಧತೆಯಲ್ಲಿಲ್ಲ ಮತ್ತು ನಾವು ಸಮಾಧಾನದಲ್ಲಿಲ್ಲ ಎಂಬುದಾಗಿ. ಹಾಗಾಗಿ ನಾವು ಸಮಾಧಾನದಲ್ಲಿರೋಣ ಮತ್ತು ಪರಿಶುದ್ಧತೆಯಲ್ಲಿರೋಣ ಮತ್ತು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಹಾಗಾಗಿ ದೇವರು ಈ ವಾಕ್ಯಗಳನ್ನು ನಾವು ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಕೇಳುವಂಥ ನೀವೆಲ್ಲರೂ ಅನೇಕರಿಗೆ ಈ ಒಂದು ಸಂದೇಶಗಳನ್ನು ಫಾರ್ವರ್ಡ್ ಮಾಡುವ ಮುಖಾಂತರವಾಗಿ ಅನೇಕ ಜನರಿಗೆ ಶೇರ್ ಮಾಡೋದ್ರ ಮುಖಾಂತರವಾಗಿ ಈ ಸೇವೆಯನ್ನು ಹೆಚ್ಚಾಗಿ ಇನ್ನೂ ಅನೇಕ ಜನರಿಗೆ ತಲುಪುವ ಹಾಗೆ ಮಾಡಿ ಈ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.